good morning. So we are seeing the trial balance. Okay. So here you already taken one problem. I already sent you one image of that particular one problem. So what was that problem? We will see now. And I already drawn the format. So you also be ready with your format. So let's see the problem. From the following ledger balances, prepare a trial balance of Anuradha Traders has on 31/3/2016. See here the date they have mentioned as a March. Okay, I have taken as a December. You can change anything you want. December ಬೇಕಾದ್ರೆ December ತಗೋರಿ, March ಬೇಕಾದ್ರೆ March ತಗೋರಿ. So have a look on the accounts. See, account head is nothing but the particulars. So what are the accounts are there, and at the side they have mentioned the amount. Okay. So here the account head first under capital. So capital is what? It is our liability. Okay, ಅದು ನಮ್ದು ಒಂದು liability ಅದ. So capital amount ಎಷ್ಟು ಕೊಟ್ಟಿದ್ದಾರೆ? 1 lakh. ಸೊ ಯಾವ ಸೈಡ್ ಏನು ಹೋಗ್ತದೆ ನಾನು ಆಮೇಲೆ ಹೇಳ್ತೀನಿ, ಒಂದು ರೂಲ್ ಹೇಳ್ತೀನಿ, ಈಸಿ ಅರ್ಥ ಆಗುವಂಥ ರೂಲ್ ಅಂತ ಹೇಳಿ. ಸೊ ಕ್ಯಾಪಿಟಲ್ 1 lakh rupees. ಸೇಲ್ಸ್ ದೇ ಹ್ಯಾವ್ ಗಿವನ್ 1,66,000. ಪರ್ಚೇಸಸ್ ದೇ ಹ್ಯಾವ್ ಗಿವನ್ 1,50,000. ನೆಕ್ಸ್ಟ್ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಈಸ್ ನಥಿಂಗ್ ಬಟ್ ನಾವು ಸೇಲ್ಸ್ ಏನು ಮಾಡಿರ್ತೀವಲ್ಲ ಅದರೊಳಗೆ ಒಂದು ಸ್ವಲ್ಪ ಡಿಫೆಕ್ಟಿವ್ ಉಂಟು ಅಥವಾ ಯಾರು ಪರ್ಚೇಸ್ ಮಾಡ್ಯಾರ ಅವ್ರಿಗೆ ಅದು ಇಷ್ಟ ಇಲ್ಲ ಅಂತ ಅವ್ರು ಏನು ಮಾಡ್ತಾರೆ, ದೇ ವಿಲ್ ರಿಟರ್ನ್ ಇಟ್ ಬ್ಯಾಕ್. ಓಕೆ, ಸೊ ದೇ ವಿಲ್ ಗಿವ್ ಇಟ್ ಬ್ಯಾಕ್. ಸೊ ದ್ಯಾಟ್ ಬಿಕಮ್ಸ್ ವಾಟ್? ಸೇಲ್ಸ್ ರಿಟರ್ನ್. ಸೊ ನಮಗೆ ಹೊಳ್ಳಿ ಯಾವ ಗೂಡ್ಸ್ ಬರ್ತಾವಲ್ಲ ಅದಕ್ಕೆ ಏನು ಹೇಳ್ತಾರೆ? ಸೇಲ್ಸ್ ರಿಟರ್ನ್ ಅಂತ ಹೇಳ್ತಾರೆ. Next is what? Discount allowed. See, discount is nothing but what? So when we make the purchases, usually ನಾವು ಜಾಸ್ತಿ ಪರ್ಚೇಸ್ ಮಾಡಿದಾಗ ಏನಾಗ್ತದೆ, ಫಾರ್ ಕ್ವಿಕ್ ಪೇಮೆಂಟ್, ಸ್ವಲ್ಪ ನಮಗೆ ಕ್ವಿಕ್ ಪೇಮೆಂಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ಆಮೇಲೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಪರ್ಚೇಸ್ ಮಾಡಿದಾಗೂ ಡಿಸ್ಕೌಂಟ್ ಕೊಡ್ತಾರೆ. ಈಗ ನೀವು ಎಲ್ಲರೂ ಹೋಗಿರ್ತಿರಲ್ಲ, ಅವಾಗ ಇಷ್ಟು ತಗೊಳ್ಬೇಕು ಸ್ವಲ್ಪ ಕಡಿಮೆ ಮಾಡಂಗೆ ಅಂದ್ರೆ ರೇಟ್ ಅಂತ ಹೇಳ್ತೀವಿ. ಹೌದಿಲ್ಲ, ಅದು ಕಡಿಮೆ ಮಾಡೋದೇನು? ಡಿಸ್ಕೌಂಟ್ ಅಂತಾನೆ ಹೇಳ್ತೀವಿ. Okay, here also we have made some purchases. Okay, we have made some sales where we have allowed some parties for paying less amount. So how much is discount allowed? 2,000. So discount allowed ಅಂದ್ರೆ ನಾವು ಇನ್ನೊಬ್ಬರಿಗೆ ಕೊಡೋದು ಫೆಸಿಲಿಟಿ, ಇನ್ನೊಬ್ಬರಿಗೆ ನಾವು ಡಿಸ್ಕೌಂಟ್ ಕೊಡೋದು. ಡಿಸ್ಕೌಂಟ್ ರಿಸೀವ್ಡ್ ಇಸ್ ನಥಿಂಗ್ ಬಟ್ ವೆನ್ ವಿ ಆರ್ ರಿಸೀವಿಂಗ್ ಒನ್ ಫೆಸಿಲಿಟಿ. ಓಕೆ, ನಾವು ಬಲ್ಕ್ ಒಳಗೆ ಪರ್ಚೇಸ್ ಮಾಡಿದಾಗ ನಮಗದು ಫೆಸಿಲಿಟಿ ಕೊಡ್ತಾರೆ, ಸ್ವಲ್ಪ ಡಿಸ್ಕೌಂಟ್ ನಮಗೆ ಕೊಡ್ತಾರೆ, ನಾವು ಪೇಮೆಂಟ್ ಕಡಿಮೆ ಮಾಡ್ತೀವಿ. ಇನ್ನೊಬ್ರು ನಮ್ಮ ಹತ್ರ ಭಾಳ ಪರ್ಚೇಸಸ್ ಮಾಡಿದಾಗ ಅಂದ್ರೆ ನಾವು ಇನ್ನೊಬ್ರಿಗೆ ಸೇಲ್ಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಡಿಸ್ಕೌಂಟ್ ಅಲೌಡ್. ನೆಕ್ಸ್ಟ್ ಈಸ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸ್ ಆರ್ ನಥಿಂಗ್ ಬಟ್ ವಾಟ್? ಸೊ ಖರ್ಚುಗಳು, ಖರ್ಚು ಮಾಡಿವಿ ಏನೋ ಒಂದಿಷ್ಟು, ಅದು ಒಂದು ಎಷ್ಟು ಅದರಿ? 10,000. ನೆಕ್ಸ್ಟ್ ಈಸ್ ಡೆಟರ್ಸ್. ಸೊ ಡೆಟರ್ಸ್ ಈಸ್ 75,000. ಓಕೆ, ಸೊ ಡೆಟರ್ಸ್ ಏನಂದ್ರೆ 75,000. So who are debtors? See, debtors are those people to whom we have made the credit sales. ನಾವು ಯಾರಿಗೆ ಉದ್ರಿ ಮಾರಾಟ ಮಾಡಿರ್ತೀವಿ, ನಾವು ಅಂದ್ರೆ ಬಿಸ್ನೆಸ್ ಉದ್ರಿ ಮಾರಾಟ ಯಾರಿಗೆ ಮಾಡಿರ್ತೀವಲ್ಲ ಅವರಿಗೆ ಏನಂತಾರೆ? ಡೆಟರ್ಸ್ ಅಂತ ಹೇಳ್ತಾರೆ. ಓಕೆ, ನನಗೆ ಅವ್ರು ಡೆಟರ್ಸ್ ಆಗ್ತಾರೆ. ನಂದೊಂದು ಬಿಸ್ನೆಸ್ ಅಂತ ತಿಳ್ಕೊಳ್ಳಿ. ಸೊ ನಾನು ನಿಮ್ಗೆ ಎಲ್ಲರಿಗೂ ಉದ್ರಿ ಮಾರಾಟ ಮಾಡಿದ್ದೀನಿ ಗೂಡ್ಸನ್ನ. ಓಕೆ, ನಾವು ಒಂದಿಷ್ಟು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೆ, ನಿಮ್ಗೆಲ್ಲರಿಗೂ ಪೆನ್ ಬೇಕಾಗಿತ್ತು ಅಂತ ಹೇಳಿ ನಾನು ಪೆನ್ ಸೇಲ್ ಮಾಡಿದ್ದೆ. ಒಬ್ಬೊಬ್ರು ಒಂದು 10-20 ಪೆನ್ ತಗೊಂಡಿರಿ. ನೀವೇನಂದಿರಿ, ನಮ್ಮ ಕಡೆ ಸದ್ಯ ದುಡ್ಡು ಇಲ್ರಿ ಮೇಡಮ್, ನಾವು ಆಮೇಲೆ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ಐ ಸೇಡ್ ಓಕೆ, ಆಯ್ತು ಆಮೇಲೆ ದುಡ್ಡು ಕೊಡ್ರಿ ಅಂತ ನಿಮ್ಗೆ ಹೇಳಿದೆ. ಆ್ಯಂಡ್ ವೇರ್ ಯು ಆರ್ ಗೋಯಿಂಗ್ ಟು ಪೇ ದ ಮನಿ ಲೇಟರ್, ನೀವು ಆಮೇಲೆ ದುಡ್ಡು ನಮಗೆ ಕೊಡೋರಿದ್ದೀರಿ. ಓಕೆ, ಸೊ ಈಗ ನೀವೇನಾಗ್ತೀರಂದ್ರೆ ಯು ವಿಲ್ ಬಿಕಮ್ ಡೆಟರ್ ಟು ಮೈ ಬಿಸ್ನೆಸ್. ಟು ಮೀ ಯು ಪೀಪಲ್ ವಿಲ್ ಬಿಕಮ್ ಡೆಟರ್ ಬಿಕಾಸ್ I have made the credit sales to you. Okay, credit sales ನಾನು ನಿಮಗೆ ಮಾಡೀನಿ, ಅದಕ್ಕೆ ಏನಾಗ್ತೀವಿ, ನೀವು ನನ್ನ ಬಿಸ್ನೆಸ್ಗೆ ನನಗೆ ಡೆಟರ್ ಆಗ್ತೀರಿ. ಡೆಟರ್ ಈಸ್ ಆಲ್ವೇಸ್ ಅಸೆಟ್ ಟು ದ ಬಿಸ್ನೆಸ್. ಅಸೆಟ್ ಅಂದ್ರೆ ದುಡ್ಡು ಬರಬೇಕು, ಹೋಗಿಲ್ಲ, ನನಗೆ ದುಡ್ಡು ಬಂದ್ರೆ ನನಗೆ ಫಾಯ್ದಾ ಅದ ರೀ. ನಿಮಗೆ ದುಡ್ಡು ಕೊಡೋದು ನಿಮ್ಗೆ ಏನಾಗ್ತದೆ? ದಟ್ ವಿಲ್ ಬಿಕಮ್ ಎಕ್ಸ್ಪೆನ್ಸ್ ಟು ಯು. ಎಸ್, ಸೊ ದಟ್ಸ್ ವೈ ಯು ಪೀಪಲ್ ಆರ್ ಡೆಟರ್ ಟು ಮೈ ಬಿಸ್ನೆಸ್. ಸೊ ಡೆಟರ್ 75,000. ನೆಕ್ಸ್ಟ್ ಈಸ್ ಕ್ರೆಡಿಟರ್ಸ್. Creditors are nothing but from whom I have made the credit purchases. Creditors ಅಂದ್ರೆ ನಾನು ನನ್ನ ಬಿಸ್ನೆಸ್ ಇನ್ನೊಬ್ಬರ ಕಡೆ ಅಂದ್ರೆ ಉದ್ರಿ ಪರ್ಚೇಸ್ ಮಾಡಿರ್ತೀನಿ. ಉದ್ರಿ ಅಂದ್ರೆ ಏನು? ಕ್ರೆಡಿಟ್. ಓಕೆ, ನಾ ದುಡ್ಡು ಕೊಡೋಂಗಿಲ್ಲ, ನಾನು ದುಡ್ಡು ಆಮೇಲೆ ಕೊಡ್ತೀನಿ ಹೇಳ್ರಿ ಅಂತ ಹೇಳಿ ನಾನು ಅವ್ರ ಕಡೆ ಪರ್ಚೇಸ್ ಮಾಡ್ಕೊಂಡು ಬಂದೀನಿ. ಸೊ ಅವ್ರು ನನಗೆ ಏನಾಗ್ತಾರೆ ಅಂದ್ರೆ ಕ್ರೆಡಿಟರ್ಸ್ ಆಗ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನನಗೆ ದುಡ್ಡು ಬಂದ್ರೆ ಡೆಟರ್ಸ್, ನಾ ಇನ್ನೊಬ್ರಿಗೆ ದುಡ್ಡು ಕೊಟ್ರೆ ಕ್ರೆಡಿಟರ್ಸ್ ಅಂತ ಅರ್ಥ. That
that is my liability. ನಾ ಇನ್ನೊಬ್ರಿಗೆ ದುಡ್ಡು ಕೊಡಬೇಕಾಗಿದೆ ಅಂತ ಹೊಣೆಗಾರಿಕೆ. So I have to pay the money, they will become creditors to me. And from whom I have made the credit sales, for whom? So I have to receive the money from them, isn't it? So they will become debtors to my business. Okay, debtors, creditors. Creditors is ಕೊಟ್ಟಾಗ 25,000 ಕೊಟ್ಟಾರೆ. ನೆಕ್ಸ್ಟ್ ಈಸ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೆ ನನ್ನ ಕಡೆ ಭಾಳ ದುಡ್ಡು ಉಳಿದ್ಬಿಟ್ಟಾರ ನನ್ನ ಬಿಸ್ನೆಸ್ನಾಗೆಲ್ಲ ನನ್ನ ಕಡೆ. ಅವಾಗ ನಾನು ಏನು ಮಾಡ್ತೀನಿ, ಬೇರೆ ಕಡೆ ಒಂದು ಸ್ವಲ್ಪ ಫಂಡ್ಸನ್ನು ಇನ್ವೆಸ್ಟ್ ಮಾಡ್ತೀನಿ. ಎಲ್ಲೋ ಬ್ಯಾಂಕ್ನಾಗ ಇಟ್ಟು ಬರ್ತೀನಿ, ಇಲ್ಲಾಂದ್ರೆ ಇನ್ನೊಂದು ಕಂಪ್ನಿ ಒಳಗೆ ದುಡ್ಡು ಹಾಕ್ತೀನಿ. ಓಕೆ, ಸೊ ಅದಕ್ಕೆ ಏನು ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಈಸ್ 15,000. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಇನ್ ಹ್ಯಾಂಡ್. ಕ್ಯಾಶ್ ಬ್ಯಾಕ್ ಬ್ಯಾಂಕ್ ಆ್ಯಂಡ್ ಇನ್ ಹ್ಯಾಂಡ್ ಇಸ್ ನಥಿಂಗ್ ಬಟ್, ಸೊ ನನ್ನ ಕಡೆ ಎಕ್ಸ್ಟ್ರಾ ದುಡ್ಡು ಉಳಿದ ಅಂತ ಹೇಳಿದ್ರೆ ನಾನು ಬ್ಯಾಂಕ್ ಒಳಗೆ ಹೋಗಿ ಇಟ್ಟಿನಿ. ಸೊ ಐ ಹ್ಯಾವ್ ಡೆಪಾಸಿಟೆಡ್ ದ ಮನಿ ಇನ್ ಟು ದ ಬ್ಯಾಂಕ್, ದಟ್ ಈಸ್ ಆಲ್ಸೋ ಅಸೆಟ್ ಟು ಮೈ ಬಿಸ್ನೆಸ್. ಅಸೆಟ್ ಅಂದ್ರೆ ನನಗೂ ಒಂದು ಫಾಯ್ದಾನೇ ರೀ. ನನ್ನ ದುಡ್ಡು ಅದ ರೀ, ನಾ ಯಾವಾಗ ಬೇಕು ಅವಾಗ ತೊಗೊಂಡ್ಬರ್ಬೋದು. ಈಗ ನಿಮ್ಮ ದುಡ್ಡು ಇದ್ದಾಗ ನೀವೇನು ಮಾಡ್ತೀರಿ, ಭಾಳ ದುಡ್ಡು ಬಂದ್ರೆ ಮೊದಲವಾಗಿ ಬ್ಯಾಂಕ್ನಾಗ ಇಟ್ಟು ಬಂದ್ಬಿಡು ಅಂತ ಹೇಳ್ತೀರಿ. ವೈ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ಕೀಪಿಂಗ್ ದಟ್ ಮನಿ ಇನ್ ದ ಬ್ಯಾಂಕ್? Because that is safety and you can able to earn some interest on that, is it? So there are mainly two reasons. So one is for safety purpose, another is for what? You are going to earn something returns on that. ಏನು ಕೊಡ್ತಾನೆ ಬ್ಯಾಂಕ್ ಅಲ್ಲಿ ನಿಮಗೆ? ಇಂಟ್ರೆಸ್ಟ್ ಕೊಡ್ತಾನೆ, ಹೌದಿಲ್ರಿ? ದಟ್ ಈಸ್ ಯುವರ್ ಇನ್ಕಮ್. ಅದಕ್ಕಾಗಿ ಏನು ಮಾಡ್ತೀವಿ, ಬ್ಯಾಂಕ್ನಾಗ ದುಡ್ಡು ಇಟ್ಕೊಳ್ತೀವಿ. ಆಮೇಲೆ ನಿಮ್ಗೆ ಯಾವಾಗ ಬೇಕಾವಾಗ ದುಡ್ಡು ನೀವು ಕೇಳಿದಾಗ ನಿಮ್ಗೆ ಬ್ಯಾಂಕಾಗ ಕೊಡ್ತಾನಿಲ್ರಿ. at any time is nothing but in the banking hours. ಬ್ಯಾಂಕಿಂಗ್ ಅವರ್ಸ್ ಒಳಗೆ ನೀವೇನಾದರೂ ಅದು ಡಿಸ್ಕೌಂಟ್ ಬರ್ತೀರಿ, ತೊಗೊಂಡು ಬರ್ತೀರಿ, ಡ್ರಾ ಮಾಡ್ಕೊತೀರಿ ಅಂದ್ರೆ ಬ್ಯಾಂಕ್ ವಿಲ್ ಪರ್ಮಿಟ್ ಯು, ರೈಟ್? ಸೊ ದಟ್ ಈಸ್ ಯುವರ್ ಅಸೆಟ್. ಸೊ ನಿಮ್ಮ ದುಡ್ಡು ಅದು ನಿಮಗೆ ಕೊಡಬೇಕು, ಅವ ಯಾರು ಕೊಡಂಗಿಲ್ಲ ಅನ್ಲಿಕ್ಕೆ, ಕೊಡಲೇಬೇಕಮ್ಮ, ಹೌದಲ್ಲ? ಸೊ ಹಿಯರ್ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಇನ್ ಹ್ಯಾಂಡ್, ದಟ್ ಈಸ್ 37,000. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ರಲ್ಲ ಅದ್ರ ಮೇಲೆ ಒಂದಿಷ್ಟು ಏನು ಇನ್ಕಮ್ ಬರ್ಲಿಕ್ಕೆ. ಏನು ಇನ್ಕಮ್ ಬರ್ತದೆ? ಇಂಟ್ರೆಸ್ಟ್ ಇನ್ಕಮ್ ಬರ್ತದೆ. ಎಷ್ಟು? 15,000. ಲಾಸ್ಟ್ ಈಸ್ ಇನ್ಶೂರೆನ್ಸ್ ಪೇ. ಇನ್ಶೂರೆನ್ಸ್ ಪೇಮೆಂಟ್ ಮಾಡಿರಿ. ಇನ್ಶೂರೆನ್ಸ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಇಟ್ ಈಸ್ ಒನ್ ಸೇಫ್ಟಿ ಮೆಜರ್. ಇನ್ಶೂರೆನ್ಸ್ ಈಸ್ ಸೇಫ್ಟಿ ಮೆಜರ್. ಸೊ ಏನು ಮುಂದೆ ಯಾವುದೇ ಒಂದು ಕೆಟ್ಟ ಘಟನೆಗಳಾಗಿ ನಮಗೇನು ಹಾನಿ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ, ಇನ್ಶೂರೆನ್ಸ್ ಪಾಲಿಸಿ ತಗೋತೀವಿ. ಏನೇ ಒಂದು ಲಾಸ್ ಆದ್ರೂ ನಮಗೆ ಇನ್ಶೂರೆನ್ಸ್ ಕಂಪ್ನಿದವರು ದುಡ್ಡು ಕೊಡ್ತಾರೆ. ಓಕೆ, ಸೊ ಹಿಯರ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಶೂರೆನ್ಸ್ ಬಿಸ್ನೆಸ್ನ ಕಂಪಲ್ಸರಿ. ಈಗ ನಿಮ್ಮ 2 ವೀಲರ್ ಇತ್ತಂದ್ರೆ, ನಿಮ್ಮ ಪಪ್ಪನ 4 ವೀಲರ್ ಇತ್ತು, ನಿಮ್ದೆಲ್ಲ ಗಾಡಿ ಇದ್ದು, ಕಾರ್ ಇದ್ದು ಅಂದ್ರೆ ನೀವು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಬೇಕಲ್ರಿ? ಓಕೆ, ಸೊ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ದಟ್ ಈಸ್ ಕಂಪಲ್ಸರಿ. ಸೊ ಇನ್ಶೂರೆನ್ಸ್ ಪೇಡ್ ಬೈ ಕಂಪನೀಸ್ ಹೌ ಮಚ್? ಹಿಯರ್ 2,500. ಓಕೆ, cleared with this problem, students? See, these are the different amount they have given. So ನೀವೇನು ಮಾಡಬೇಕಿಲ್ಲ ಅಂತಂದ್ರೆ, you have to write those name of the accounts here and you have to write the amount here. ಎಲ್ಲಾನು ಒಂದೇ ಕಾಲಮ್ನಾಗ ದುಡ್ಡು ಬರೀತೀರಿ? ನೋ, ಇಲ್ಲೋ ಪ್ರಾಬ್ಲಮ್ನಾಗ ಏನು ಕೊಟ್ಟಾರ? ಎಲ್ಲಾನು ಕೂಡಿಸಿನೇ ಕೊಟ್ಟಾರ. Now you have to segregate them, you have to bifurcate it. So which are showing debit balance, which are showing credit balance, you have to write. ಸೊ ಒಂದಿಷ್ಟು ಅಕೌಂಟ್ಸ್ ಡೆಬಿಟ್ ಸೈಡ್ ಬರೀಬೇಕು, ಒಂದಿಷ್ಟು ಅಕೌಂಟನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ನೀವು ನೋಡೋಣ ನಮ್ಗೆ ಹೆಂಗೆ ವರ್ಕ್ ಆಗ್ತದೆ, ಹೆಂಗೆ ಬರೀತೀವಿ ಅಂತ ಹೇಳಿ. ಸೊ ಅಕೌಂಟ್ಸ್ ನಾಲೆಜ್ ಇದ್ರೆ ಅಷ್ಟೇ ಬರೀಲಿಕ್ಕೆ ಸಾಧ್ಯ. ಈಗ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಇದೆಲ್ಲ ಅವ್ರು ನೀವು ಬರೀತೀರ ಆನ್ಸರ್, ಹೌದಲ್ರಿ? ಕ್ಯಾನ್ ಐ ಆಸ್ಕ್ ಸಮ್ ಆಫ್ ದ ಕ್ವೆಶ್ಚನ್, ಸ್ಟೂಡೆಂಟ್ಸ್? ಹಿಯರ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. So students, I am going to give you one simple rule how to do this one. Okay, so how to take some of the accounts to debit side, some of the account to credit side. Okay, fine. So here, debit side, what all the items we are going to take. List kodangilla but don't worry, I am not going to give this. I am going to give you one simple rule here. Debit ಏನು ಮಾಡ್ತೀವಿ ಅಂತಂದ್ರೆ assets. Okay, debit assets and expenses. Debit the assets and expenses. Debit the assets and expenses. Credit ಏನು ಮಾಡ್ತೀವಿ ಅಂತಂದ್ರೆ credit liabilities and incomes. Credit liabilities and incomes. So ಸ್ವಲ್ಪ ಮಂದಿ ಡೌಟ್ ಬರ್ತಿದೆ, ಮೇಡಮ್ ಇದು ಅಮೌಂಟ್ ಹೆಂಗೆ ಬಂದು ಅಂತ. ಸಿ ಸ್ಟೂಡೆಂಟ್ಸ್, ಸೊ ವೇರ್ ವಿ ಹ್ಯಾವ್ ಪ್ರಿಪೇರ್ಡ್ ದ ಲೆಡ್ಜರ್ ಅಕೌಂಟ್, isn't it? ಸೊ ನಿನ್ನೆ ನಾವು ಏನು ಮಾಡಿದ್ವಿ, ಲೆಡ್ಜರ್ಸ್ ಪ್ರಿಪೇರ್ ಮಾಡಿದ್ವಿ.
ಲೆಜರ್ಸ್ ನಿಮ್ಮ ಏನು ಹೇಳಿದೆ, ಸೊ ವಿ ಹ್ಯಾವ್ ಟು ಮೇಕ್ ದ ಟೋಟಲ್. ಸೊ ವೆನ್ ವಿ ಗೋ ಫಾರ್ ಮೇಕಿಂಗ್ ದ ಟೋಟಲ್ ಹಿಯರ್, ಸೊ ವಾಟ್ ವಿ ಡೂ, ಟೋಟಲ್ ಮಾಡೋದನ್ನ ನಾವು ಏನು ಮಾಡಬೇಕು ಅಂದ್ರೆ ಎರಡೂ ಸೈಡ್ ನಮ್ಗೆ ಕರೆಕ್ಟ್ ಬರಬೇಕು. ಡೆಬಿಟ್ ಸೈಡ್ ಆಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಟು ಗೆಟ್ ದ ಸೇಮ್ ಅಮೌಂಟ್. ಓಕೆ, and if you are not getting same amount, then what we will do? So what you have to do is you have to transfer the difference amount. So debit side credit side ಎರಡು ಕಡೆ ಟೋಟಲ್ ಮಾಡ್ತೀವಿ. ಎಲ್ಲಿ ನಿಮಗೆ ಶಾರ್ಟೇಜ್ ಬರ್ತದಲ್ಲ, which side you are facing the shortage, that side you have to transfer the difference amount. Okay, ಇನ್ನ ನಾವು ನೋಡಿದ್ವಿ ಒಂದ್ಸತಿ ಏನಂತ ಬರೇ ಪರ್ಚೇಸಸ್, ಸಾರಿ ಒಂದ್ಸತಿ ಏನಂತ ಬರೇ ಡೆಬಿಟ್ ಸೈಡ್ ಅಷ್ಟೇ ಬರೀತಿದ್ವಿ, ಕ್ರೆಡಿಟ್ ಸೈಡ್ ಏನೋ ಐಟಮ್ಸ್ ಇಲ್ಲ. ಮತ್ತೆ ಟೋಟಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ವಿ ನಾವು, ಡಿಫರೆನ್ಸ್ ತಗೋತಿದ್ವಿ, ಟೋಟಲ್ ಅಮೌಂಟ್ ನ ತಗೊಂಡು ಏನ್ ಮಾಡ್ತಿದ್ವಿ, ಆನ್ ದ ಅಪೋಸಿಟ್ ಸೈಡ್ ವಿ ಯೂಸ್ ಟು ರೈಟ್, ಅಂಡ್ ವಾಟ್ ವಿ ಯೂಸ್ ಟು ಡೂ, ವಿ ರೈಟ್ ಇಟ್ ಹ್ಯಾಸ್ ಅ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಸ್, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದು ಆಮೇಲೆ ಟೋಟಲ್ ಮಾಡ್ತಿದ್ವಿ. and that carried down balance we are going to transfer for the next month beginning date as balance brought down. Yes, ಅಲ್ಲಿ ಏನು brought down ಅಂತ ಬರ್ದಿರ್ತೀರಲ್ಲ ಅದೇ ಅಮೌಂಟ್ ಇಲ್ಲಿ ತಗೋತೀವಿ. ಅರ್ಥ ಆಗಿದೆ ಸ್ಟೂಡೆಂಟ್ಸ್? ಸೊ ವೇರ್ ವಿ ಆರ್ ಟೇಕಿಂಗ್ ದಟ್ brought down, ಸೊ brought down ಅಂತ ಏನು ಬಂದಿರ್ತೀವಲ್ಲ ಅದನ್ನ ನಾವು ಇಲ್ಲಿ ತಗೋತೀವಿ. ದಟ್ ಈಸ್ ದ ಬ್ಯಾಲೆನ್ಸ್ ಆಫ್ ದ ಅಕೌಂಟ್. ಅಂಡ್ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ ಯಾವ ಸೈಡ್ ತಗೋಬೇಕು ಅಂತಂದ್ರೆ, ಸಿ which side you are writing the brought down, ಯಾವ ಸೈಡ್ ನೀವು brought down ಅಂತ ಬರ್ದಿರಲ್ಲ, ಬ್ಯಾಲೆನ್ಸ್ brought down ಅಂತ, ಈ ತರ ಬ್ಯಾಲೆನ್ಸ್ brought down ಅಂತ ಯಾವ ಕಡೆ ಬರ್ದಿರಲ್ಲ ಇದನ್ನ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಬ್ಯಾಲೆನ್ಸ್ brought down ಅಂತ ನೀವು ಎಲ್ಲಿ ಬರ್ದಿರ್ತೀವಿ, ಯಾವ ಸೈಡ್ ಬರ್ದಿರ್ತಾರಲ್ಲ ಆ ಸೈಡ್ ಇಲ್ಲಿ ತಗೋಬೇಕು. ಸೊ ಡೆಬಿಟ್ ಸೈಡ್ brought down ಬರೆದ್ರೆ ಡೆಬಿಟ್ ತಗೋಬೇಕು, ಕ್ರೆಡಿಟ್ ಸೈಡ್ brought down ಬರೆದ್ರೆ ಕ್ರೆಡಿಟ್ ತಗೋಬೇಕು. If your return balance brought down on debit side, take on the debit side. If your return balance brought on the credit side, write on the credit side. Okay, this is one simple thing. ಈಗ ಇನ್ನೊಂದು ನಿಮಗೆ ರೂಲ್ ಕೊಟ್ಟೆ. ರೂಲ್ ಏನದ ನೀವು ಅಂತಂದ್ರೆ, ಡೆಬಿಟ್ ಅಸೆಟ್ಸ್ ಅಂಡ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಲಯಬಿಲಿಟೀಸ್ ಅಂಡ್ ಇನ್ಕಮ್. ಸೊ ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಐಟಮ್ಸ್ ನ ರಿಕಗ್ನೈಸ್ ಮಾಡಬೇಕು. ಯಾವುದು ನಮ್ಮ ಬಿಸ್ನೆಸ್ಸಿಗೆ ಅಸೆಟ್ ಅಂತ ನಿಮ್ಗೆ ಗೊತ್ತಿರಬೇಕು, ಯಾವುದು ಲಯಬಿಲಿಟಿ ಅಂತ ಗೊತ್ತಿರಬೇಕು, ಯಾವ್ದು ಇನ್ಕಮ್ ಅಂತ ಗೊತ್ತಾಗಬೇಕು, ಯಾವುದು ಎಕ್ಸ್ಪೆನ್ಸ್ ಅಂತ ಗೊತ್ತಾಗಬೇಕು. ಓಕೆ, ಅವು ನಿಮ್ಗೆ ಗೊತ್ತಾದ್ರೆ ಇದು ಈಸಿ ಆಗ್ತದೆ. ನಮ್ದು ಬಿಸ್ನೆಸ್ ಆಸ್ತಿ ಏನಿರ್ತಾವಲ್ಲ ಅವೇನಾಗ್ತಾವ ನಮ್ಗೆ ಡೆಬಿಟ್ ಸೈಡ್ ಬರ್ತದೆ. ಅಸೆಟ್ಸ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಎಕ್ಸ್ಪೆನ್ಸಸ್ ಆಲ್ಸೋ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಓಕೆ, ಲಯಬಿಲಿಟೀಸ್ ಅಂಡ್ ಇನ್ಕಮ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಈಗ ನಿಮ್ಮನ್ನ ಪ್ರಾಬ್ಲಮ್ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ, ಯಾವ ನಮ್ಗೆ ಇನ್ಕಮ್ ಆಗ್ತವೆ, ಯಾವ ನಮ್ಗೆ ಎಕ್ಸ್ಪೆನ್ಸ್ ಆಗ್ತವೆ, ಯಾವ್ದು ಅಸೆಟ್ ಆಗ್ತದೆ, ಯಾವ್ದು ಲಯಬಿಲಿಟಿ ಆಗ್ತದೆ. ಶಾಲ್ ವಿ ಬಿಗಿನ್? ಶಾಲ್ ವಿ ಸ್ಟಾರ್ಟ್ ದಿಸ್ ಪ್ರಾಬ್ಲಮ್? ವಿ ವಿಲ್ ಸಿ ದಿಸ್ ಪ್ರಾಬ್ಲಮ್ ಅಂಡ್ ವಿಲ್ ಗೋಯಿಂಗ್ ಟು ವೈಂಡ್ ಅಪ್. ಓಕೆ, ಏನು ರೆಸ್ಪಾನ್ಸ್ ಇಲ್ಲ, ಸ್ಟಾರ್ಟ್ ಮಾಡ್ತಾರೆ. ನೋ ರೆಸ್ಪಾನ್ಸ್? ಎಸ್, ಹೌ ಟು ಗಿವ್ ದ ರೆಸ್ಪಾನ್ಸ್. ವೆರಿ ಗುಡ್. So let's do this. So ನೋಡ್ರಿ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. So these are some of the accounts. Okay, so first one is what? Capital. So capital is the first item. So you already said that capital shows credit balance. Correct. Capital is our liability. Liability ಅಂದ್ರೆ ನಾವು ಇನ್ನೊಬ್ಬರ ಕಡೆಯಿಂದ ಬಿಸ್ನೆಸ್ ಗೆ ದುಡ್ಡು ತಗೊಂಡು ಬಂದಿರ್ತೀವಿ, ಅದು ನಮ್ದು ಹೊಣೆಗಾರಿಕೆ ಇರ್ತದೆ. ದಟ್ ಇಸ್ ಅವರ್ ಲಯಬಿಲಿಟಿ. We have to pay it back. Okay, ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಬಂದಿದ್ರೆ ಡೆಬಿಟ್ ಸೈಡ್ ಡ್ಯಾಶ್ ಅಂತ ಹಾಕೋದು. How much is the amount? 1 lakh. ನೀವು ಸೊಲ್ಯೂಷನ್ ಮಾಡ್ತಾ ಹೋಗ್ಬೇಕು. Second item is what? Sales. Sales. So sales shows which balance? It is also showing credit balance. Why? Because sales is our income. ಸೇಲ್ಸ್ ಏನಂದ್ರೆ ಬಿಸ್ನೆಸ್ ಇನ್ಕಮ್ ಅದು. ಸೊ ನಾವು ಸೇಲ್ ಮಾಡಿದಾಗ ನಮ್ಮ ಬಿಸ್ನೆಸ್ ಇನ್ಕಮ್ ಬರ್ತಾ ಹೋಗಿಲ್ಲ, ನಾವು ಸೇಲ್ಸ್ ಮಾಡಿದ್ರೆ ಇನ್ಕಮ್ ಬರುವುದಿಲ್ಲ. ಸೊ ಸೇಲ್ಸ್ ವಿಲ್ ಬಿ ಇನ್ಕಮ್ ಫಾರ್ ದ ಬಿಸ್ನೆಸ್. ವಾಟ್ ಈಸ್ ದ ಅಮೌಂಟ್ ಆಫ್ ಸೇಲ್ಸ್? 1,66,000. ನೆಕ್ಸ್ಟ್ ಐಟಮ್ ಪರ್ಚೇಸಸ್. ಸಿ ಪರ್ಚೇಸಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎಕ್ಸ್ಪೆನ್ಸ್ ಟು ಮೈ ಬಿಸ್ನೆಸ್. ಯಾಕಂದ್ರೆ ನಾನು ರಾ ಮೆಟೀರಿಯಲ್ಸ್ ಖರೀದಿ ಮಾಡಬೇಕು. ಹೌದಿಲ್ರಿ? ಐ ಹ್ಯಾವ್ ಟು ಬೈ ದ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಈಸ್ ಮೈ ಎಕ್ಸ್ಪೆನ್ಸ್. ನಾ ದುಡ್ಡು ಕೊಡ್ತೀನಿ. ಸೊ ಡೆಬಿಟ್ ದ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ನ ಡೆಬಿಟ್ ಮಾಡಬೇಕು. ಸೊ ಹೌ ಮಚ್ ಇಸ್ ದ ಪರ್ಚೇಸಸ್ ಅಮೌಂಟ್? 1,66,000.
50,000 ಅಂದ್ರೆ ಡೆಬಿಟ್ ಸೈಡ್ ಬರೀಬೇಕು. ನೀವು ಯಾವ ಸೈಡ್ ಬರೀತೀರಲ್ಲ ಬರೀಬೇಕು, ಅದರ ಅಪೋಸಿಟ್ ಸೈಡ್ ಡ್ಯಾಶ್ ಹಾಕ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಐಟಮ್ ಇಸ್ ಸೇಲ್ಸ್ ರಿಟರ್ನ್. Next item is sales return. Okay, sales return, how much is this? 1,000 rupees. So sales return is nothing but, so ನಾವು ಸೇಲ್ ಮಾಡಿರ್ತೀವಿ, ಯಾವ್ದು ನಮಗೆ ಗೂಡ್ಸ್ ವಾಪಸ್ ಬರ್ತಾವ ಅದಕ್ಕೆ ನಾವು ಹೇಳ್ತೀವಿ ರಿಟರ್ನ್ಸ್ ಅಂತ ಹೇಳ್ತೀವಿ. ಸಿ ಸೇಲ್ಸ್ ಮಾಡಿದ್ರೆ ಕ್ರೆಡಿಟ್ ಬರ್ತಿದ್ವಿ, ಈಗ ಸೇಲ್ ಆಗಿಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಹೊಳ್ಳಿ ಕೊಟ್ಟಾಗ ನಮಗೆ ಹೊಳ್ಳಂದ್ರೆ ನಮ್ಮ ಬಿಸ್ನೆಸ್ ವಾಪಸ್ ಬಂದಾವ, ನಮ್ಗೆ ವಾಪಸ್ ಬಂದಾಗ ಅದಕ್ಕೆ ನಾವು ಏನು ಮಾಡಬೇಕು, ಇದನ್ನ ಡೆಬಿಟ್ ಮಾಡಬೇಕು. ಓಕೆ, ಕ್ರೆಡಿಟ್ ಮಾಡೋ ಬದಲು ಡೆಬಿಟ್ ಮಾಡಬೇಕು ವಾಪಸ್ ಬಂದಾಗ. ಈಗ ಪರ್ಚೇಸ್ ಅಂತ ಕೊಟ್ಟದ್ದು ನಾವು ಏನು ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ, ಬಟ್ ಪರ್ಚೇಸ್ ರಿಟರ್ನ್ ಆಗಿತ್ತು ಅಂದ್ರೆ ಪರ್ಚೇಸ್ ರಿಟರ್ನ್ ಆದ್ರೆ ಕ್ರೆಡಿಟ್ ಮಾಡಬೇಕು, ಇದರ ಅಪೋಸಿಟ್. ಓಕೆ, ಸೇಲ್ಸ್ ಅಪೋಸಿಟ್ ಪರ್ಚೇಸಸ್ ಇರ್ತದೆ, ಪರ್ಚೇಸ್ ಅಪೋಸಿಟ್ ಪರ್ಚೇಸಸ್ ರಿಟರ್ನ್ ಇರ್ತದೆ, ಸೇಲ್ಸ್ ಅಪೋಸಿಟ್ ಸೇಲ್ಸ್ ರಿಟರ್ನ್ ಇರ್ತದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ವಾಟ್, ಡಿಸ್ಕೌಂಟ್ ಅಲೌಡ್. Discount allowed. Which side? Discount allowed. Discount allowed ekkada tagotivi? See, discount allowed is nothing but we had given the discount. Okay, now ಇನ್ನೊಬ್ಬರಿಗೆ ಡಿಸ್ಕೌಂಟ್ ಕೊಟ್ಟಿವಿ ಭಾಳ ನಮ್ಮ ಕಡೆ ಪರ್ಚೇಸ್ ಮಾಡೋದಕ್ಕೆ. ಓಕೆ, ಸೊ ಡಿಸ್ಕೌಂಟ್ ಅಲೌಡ್ ಇಸ್ ಮೈ ಲಾಸ್. ಆಕ್ಚುಲಿ ಅದು ನನ್ನ ಬಿಸ್ನೆಸ್ಗೆ ಲಾಸ್ ಆಗಂಗಿಲ್ಲ. ಸೊ ಲಾಸ್ ಇದ್ದಿದ್ದು ನಾವು ಏನು ಮಾಡ್ಬೇಕಂದ್ರೆ ಡೆಬಿಟ್ ಮಾಡಬೇಕು. So how much is discount allowed amount? 2,000. Below asset, expenses and losses and all. Losses, credit, liability, income and gains. Gain ಅಂದ್ರೆ ನಮ್ದು ಫಾಯ್ದಾ. Next one ನೋಡ್ರಿ, 6th one, expenses. So expense ಅಂತ ಕೊಟ್ಟೆ ಬಿಟ್ಟಾರ ಅವ್ರಿಗೆ. Expenses always go on debit side. How much is the expenses? 10,000. You people are understanding the concept, students? Understanding no? ಯಾವ್ದಾರ ಐಟಮ್ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಕೇಳ್ರಿ, ನಾ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. Next one, debtors. See, debtors and creditors creditors ಕೊಡಬಾರ್ದು. See, debtors creditors creditors ಕೊಡೋ ಅವಶ್ಯಕತೆನೇ ಇಲ್ಲ. debtor ಅಂದ್ರೆ ಡೆಬಿಟ್, ಕ್ರೆಡಿಟರ್ ಅಂದ್ರೆ ಕ್ರೆಡಿಟ್. ಅರ್ಥ ಆಗ್ತದ? debtor is nothing but debit balance. So debit side ಬರೋದು, debit side ಎಷ್ಟು ಬಂತು? 75,000. Creditors 25,000. Debtors 75,000, creditors 25,000. Debtors ಅಂದ್ರೆ ಡೆಬಿಟ್ ಸೈಡ್ ಬರಬೇಕು, creditors ಅಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಕ್ಲಿಯರ್ ಮುಗಿದ ಹೋಗ್ತದೆ. ನೆಕ್ಸ್ಟ್ ಐಟಮ್ ಇನ್ವೆಸ್ಟ್ಮೆಂಟ್. Investment, how much investment? 15,000. See, investment ಅಂದ್ರೆ ನಂದು ದುಡ್ಡು ಇನ್ನೊಂದು ಕಡೆ ನಾನು ದುಡ್ಡು ಹಾಕಿರತೀನಿ. It is my asset. ಅದು ನನ್ನ ಬಿಸ್ನೆಸ್ ಇದ್ದು ಅಸೆಟ್ ಆಗ್ತದೆ ಇನ್ವೆಸ್ಟ್ಮೆಂಟ್. ಅದಕ್ಕೆ ನಾ ಏನು ಮಾಡೀನಿ, ಡೆಬಿಟ್ ಸೈಡ್ ಬರ್ತದೆ. It is my asset. Okay. Next item is cash at bank. Cash at bank. Cash at bank ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಇರೋದು. ಸೊ ಬ್ಯಾಂಕ್ ಒಳಗೆ ನಾನು ದುಡ್ಡು ಇಟ್ಟರೆ ನಂದು ಇನ್ಕಮ್ ಹೋಗಿಲ್ರಿ, ಸಾರಿ ನಂದು ಅಸೆಟ್ ಹೋಗಿಲ್ರಿ, ಅದು ನಂದು ಅದನ್ನ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ದಟ್ಸ್ ವೈ ದಟ್ ಈಸ್ ಅಸೆಟ್ ಟು ಮೈ ಬಿಸ್ನೆಸ್. ಹೌ ಮಚ್ ಇಸ್ ದಟ್? 37,000. Then next, interest received. Next item is interest received. ನನ್ನ ಇನ್ವೆಸ್ಟ್ಮೆಂಟ್ ಆಗಿದ್ದಕ್ಕೆ ನನಗೆ ಇಂಟ್ರೆಸ್ಟ್ ಬರ್ಲಿಕ್ಕತ್ತದ್ರಿ. ಓಕೆ, ಸೊ ಐ ಆಮ್ ರಿಸೀವಿಂಗ್ ದ ಇಂಟ್ರೆಸ್ಟ್ ಹಿಯರ್. ಸೊ ಹೌ ಮಚ್ ಇಂಟ್ರೆಸ್ಟ್ ಐ ಆಮ್ ರಿಸೀವಿಂಗ್ ಹಿಯರ್? So I am
ಇಂಟ್ರೆಸ್ಟ್ ನಾ ರಿಸೀವ್ ಮಾಡ್ತಿದ್ರೆ ನನ್ನ ಬಿಸ್ನೆಸ್ ಇನ್ಕಮ್ ರೀ ಅದು. ಸೊ ಇನ್ಕಮ್ ಶುಡ್ ಬಿ ಕ್ರೆಡಿಟೆಡ್. ಓಕೆ, ಸೊ ಕ್ರೆಡಿಟ್ ಮಾಡಬೇಕು. ಸೊ ಎಷ್ಟಿದೆ ನನ್ನ ಇನ್ಕಮ್ ಅಂದ್ರೆ 1500. 1500 is my income. Next, what I have to take? Last one item, that is insurance paid. See, insurance and ಅಷ್ಟೇ ಕೊಟ್ಟರು ನೀವು ಏನು ಮಾಡಬೇಕು, ಎಕ್ಸ್ಪೆನ್ಸಸ್ ಮೇಲೆ ಕನ್ಸಿಡರ್ ಮಾಡಬೇಕು. ಇನ್ಶೂರೆನ್ಸ್ ಇಸ್ ಎಕ್ಸ್ಪೆನ್ಸ್ ಟು ದ ಬಿಸ್ನೆಸ್. ಯಾಕಂದ್ರೆ ಇನ್ಶೂರೆನ್ಸ್ ಕಂಪನಿ ಪೇ ಮಾಡ್ತಾರೆ, ಅವ್ರದ್ದು ತಮ್ಮ ಗೂಡ್ಸ್ ಸೆಕ್ಯೂರ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಎಕ್ಸ್ಪೆನ್ಸಸ್ ಮಾಡ್ತಾರೆ, ಇನ್ಶೂರೆನ್ಸ್ ಪೇ ಮಾಡ್ತಾರೆ, ಇನ್ಶೂರೆನ್ಸ್ ಅಮೌಂಟ್. ಇಟ್ ಈಸ್ ಎಕ್ಸ್ಪೆನ್ಸಿವ್. ಓಕೆ, ಸೊ ಎಕ್ಸ್ಪೆನ್ಸ್ ಅಂದ್ರೆ ಎಷ್ಟು ಬರ್ತದ್ರಿ? ಡೆಬಿಟ್ ಸೈಡ್ 2500. ಇಟ್ಸ್ ಡನ್. ಇಷ್ಟೇ ಸಿಂಪಲ್, ಇಷ್ಟೇ ಇರ್ತದೆ. ಸೊ ಯಾವ ಸೈಡ್ ಯಾವ ಬ್ಯಾಲೆನ್ಸ್ ಹೋಗ್ತಾರೆ ನಿಮ್ಗೆ ಪಕ್ಕ ಗೊತ್ತಿರಬೇಕು. ಈ ರೂಲ್ ನೆನಪಿಟ್ಕೋಬೇಕು. ಈ ಐಟಮ್ಸ್ ನೆನಪಿದ್ರೆ ಆ ರೂಲ್ ನೆನಪಿರ್ತದೆ. ಓಕೆ, ಸೊ ದಿಸ್ ಇಸ್, ಸೊ ದೀಸ್ ಆಲ್ ಐಟಮ್ಸ್ ಆರ್ ಶೋಯಿಂಗ್ ದ ಡೆಬಿಟ್ ಬ್ಯಾಲೆನ್ಸ್ and these items are showing the credit balance. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ you have to make the total. ಈಗ ನೆಕ್ಸ್ಟ್ ಏನು ಮಾಡಬೇಕು? you have to make the total, and what is the thing is you have to get the same amount. ನಿಮ್ದು ಸೇಮ್ ಅಮೌಂಟೇ ಬರಬೇಕು, ಡಿಫರೆನ್ಸ್ ಅಮೌಂಟ್ ಬರಬಾರ್ದು. you have to get the same amount, then only it is correct. if you are getting same amount then it is correct. ಡಿಫರೆನ್ಸ್ ಬಂದ್ರೆ ರಾಂಗ್ ಅಂತ ಹೇಳ್ಕೋಬೇಕು. ಡಿಫರೆನ್ಸ್ ಬಂದ್ರೆ ರಾಂಗ್, ಸೇಮ್ ಅಮೌಂಟ್ ಬಂದಿಲ್ಲ, ಡಿಫರೆನ್ಸ್ ಬಂದ್ರೆ ರಾಂಗ್. ಎಷ್ಟು ಬಂದಿದೆ ಟೋಟಲ್? ಸೊ 2,92,500. everyone calculated this? you people are getting same amount? Yes. so 2,92,500. then it is correct. 2,92,500. ಎಲ್ಲಾರ್ದು ಇಷ್ಟೇ ಬಂದದ? everyone got the same answer? raise your hands. total ಯಾರ್ಯಾರು ಮಾಡಿ raise your hands. who have did the total? everyone do the total. total ನೀವೇ ಮಾಡಬೇಕು. total ಏನಿಲ್ರಿ, ಈ ಕಾಲಮ್ ಟೋಟಲ್ ಮಾಡಬೇಕು, ಈ ಕಾಲಮ್ ಟೋಟಲ್ ಮಾಡಬೇಕು, ಎರಡು. add these all things, add these all. you are going to get the same amount. if you got the same amount then it is correct. if you got any difference here, so then it is wrong. how about other students? okay, I hope you cleared with this problem. Understood? so now I'm going to give one problem. homework group na kalastini, you solve it. Okay, fine, we'll wind up now. Thank you students.